ಓಂ ನಮಃ ಶಿವಾಯ. ಶುಭೋದಯಗಳು. ಗುರುಸೇವಕನ ನಮನಗಳು. ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇಲ್ಲದೆ ನಮ್ಮ ಜೀವನವೇ ವ್ಯರ್ಥ. ಆದರೆ ಗುರು ಸಿಗುವುದು ಕೂಡ ಅಷ್ಟೇ ದುರ್ಲಭವಾಗಿರುವಂತಹ ಕಾಲ ಇದು. ಗುರು ಸಿಕ್ಕರೂ ಕೂಡ ಆ ಗುರುವನ್ನ ಅರ್ಥ ಮಾಡಿಕೊಳ್ಳುವ ಶಿಷ್ಯರು ಕೂಡ ಬಹಳ ವಿರಳ. ಶಿಷ್ಯರು ಸಿಕ್ಕರೂ ಕೂಡ ಗುರುವಿನ ಬಲ, ಗುರುವಿನ ಕೃಪೆಯಾಗುವುದು ಇನ್ನೂ ಕಷ್ಟ. ಗುರುವನ್ನ ಆಯ್ಕೆ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಕಷ್ಟಕರವಾಗಿರುವಂತಹ ಕಲಿಯುಗ ಇದು. ನಾವು ಗುರುಗಳನ್ನ ಅರಸಿ ಹೋಗ್ತೇವೆ. ಆದರೆ ಎಂತಹ ಗುರುಗಳು ನಮಗೆ ಬೇಕು ಅನ್ನೋದನ್ನ ನಾವು ಮರೆತು ಬಿಟ್ಟಿರ್ತೇವೆ, ಅಥವಾ ನಮಗೆ ಬೇಕಾಗಿರುವಂತಹ ಗುರುಗಳು ನಮಗೆ ಸಿಗಲಿಲ್ಲ ಅಂತ ನಾವು ನೊಂದುಕೊಳ್ತೇವೆ. ಯಾರೇ ಆಗಿರಲಿ, ಗುರುವನ್ನ ಈ 5 ಲಕ್ಷಣಗಳನ್ನ ನಾವು ನೋಡಲೇಬೇಕು. ಯಾವ ವ್ಯಕ್ತಿಯಲ್ಲಿ ಈ 5 ಲಕ್ಷಣಗಳು ಗೋಚರಿಸ್ತಾವೋ ಅವನು ಮಾತ್ರ ಗುರುವಾಗಿರಲು ಸಾಧ್ಯ ಬಂಧುಗಳೇ. ಒಂದು, ಪ್ರಶಾಂತತೆ. ದ್ವಂದ್ವರಹಿತವಾಗಿರಬೇಕು. ಮನಸ್ಸಿನ ಸ್ಥಿತಿಯೇ ಪ್ರಶಾಂತತೆ. ಯಾವುದೇ ದ್ವಂದ್ವ ಇರಬಾರದು ಆ ವ್ಯಕ್ತಿಯೊಳಗೆ. ಸಮುದ್ರದ ತರಂಗಗಳೆಲ್ಲ ಅಡಗಿದಾಗ ಸಮುದ್ರ ಹೇಗೆ ಪ್ರಶಾಂತವಾಗಿರುತ್ತದೆಯೋ ಹಾಗೆ ಮನದ ಸಂಕಲ್ಪ ವಿಕಲ್ಪಗಳ ತೆರೆ ಅಡಗಿದ ಸ್ಥಿತಿಯೇ ಆ ಪ್ರಶಾಂತತೆ. ಆ ಸುಖ ದುಃಖಗಳ ಮಧ್ಯೆ ಸಮಸ್ಥಿತಿಯಿಂದ ಇರುವುದು ಗುರುವಿನ ಮೊದಲ ಲಕ್ಷಣವಾಗಿದೆ ಬಂಧುಗಳೇ. ಇಂತಹ ಪ್ರಶಾಂತತೆ ಒಬ್ಬ ವ್ಯಕ್ತಿಯಲ್ಲಿ ಇದೆ ಅಂದ್ರೆ ಆ ವ್ಯಕ್ತಿ ಗುರುವಿಗೆ ಪ್ರಥಮ ಅರ್ಹತೆಯನ್ನ ಪಡಿತಾನೆ. ಇನ್ನ ಎರಡನೆಯದು ಕ್ರೋಧರಾಹಿತ್ಯ. ಎಂತಹ ವ್ಯಕ್ತಿಗಾದರೂ ಸಹ ಕೋಪ ಇದ್ದೇ ಇರುತ್ತೆ. ಕೋಪ ಅಂಟದ ತಪಸ್ಸು ಫಲಕಾರಿಯಾಗುತ್ತೆ. ಕ್ರೋಧ ತನ್ನ ವೈರಿ ಅಂತ ತಿಳಿದುಕೊಂಡಿರಬೇಕು. ಆ ಕ್ರೋಧದ ಇನ್ನೊಂದು ಮುಖವೇ ದ್ವೇಷ. ಗುರುವಿನಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯಗಳು ಇದ್ದರೆ ಮಾತ್ರ ಗುರು ಶಿಷ್ಯರ ಬಾಂಧವ್ಯ ಗಟ್ಟಿಯಾಗಿರ್ತದೆ. ಇಲ್ಲ ಅಂದ್ರೆ ಆ ಸಂಬಂಧ ವ್ಯಾವಹಾರಿಕವಾಗಿ ಸೀಮಿತವಾಗಿ ಬಿಡುತ್ತೆ ಬಂಧುಗಳೇ. ಅದಕ್ಕೆ ಕ್ರೋಧ ಮುಕ್ತನಾಗಿರಬೇಕು. ಆ ವ್ಯಕ್ತಿಯಲ್ಲಿ ಪ್ರಶಾಂತತೆಯ ಜೊತೆಗೆ ಕ್ರೋಧರಾಹಿತ್ಯನಾಗಿದ್ದರೆ, ಶಾಂತ ಸ್ವರೂಪನಾಗಿದ್ದರೆ ಆ ವ್ಯಕ್ತಿಯನ್ನ ಗುರುವಾಗಿ ಸ್ವೀಕರಿಸಬಹುದು. ಇನ್ನು ಮೂರನೆಯ ಗುಣಲಕ್ಷಣ ಸದಾಚಾರ್ಯ ಯೋಗ್ಯ. ಸದಾಚಾರಿ ಆಗಿರಬೇಕು. ಆಚಾರ ವಿಚಾರದ ಕೊಂಡಿ ಕಳಚಿರಬಾರದು. ಮಾತು ಬ್ರಹ್ಮ, ಮನ ಭ್ರಮೆಯಿಂದ ತುಂಬಿದ್ದರೆ ಏನು ಪ್ರಯೋಜನ? ಪುಣ್ಯ ಕ್ಷೇತ್ರದಲ್ಲಿದ್ದು ದುಷ್ಟ ವಿಚಾರಕ್ಕೆ ಕೈ ಹಾಕಿ ಆಧ್ಯಾತ್ಮ ಕ್ಷೇತ್ರವನ್ನ ಅಲ್ಲೋಲ ಕಲ್ಲೋಲ ಮಾಡುವ ಗುರುವನ್ನ ನೋಡಿದರೆ ಮನಸ್ಸು ಜಿಗುಪ್ಸೆಗೆ ಒಳಗಾಗ್ತದೆ. ಅಂತಹ ಗುರುವನ್ನ ನಾವು ಸ್ವೀಕರಿಸಿದರೆ ನಮ್ಮ ಚಾರಿತ್ರ್ಯವೂ ಹಾಳಾಗುವುದು, ಜೊತೆಗೆ ನಮ್ಮ ಸಾಧನೆಯ ಪಥವು
ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ ಬಂಧುಗಳೇ. ಅದಕ್ಕೆ ಪ್ರಶಾಂತತೆಯೊಂದಿಗೆ, ಕ್ರೋಧರಾಹಿತ್ಯದ ಇದ್ದವರೊಂದಿಗೆ ಸದಾಚಾರ್ಯ ಯೋಗ್ಯರಾಗಿದ್ದವರನ್ನ ಗುರುವಾಗಿ ಸ್ವೀಕರಿಸಬೇಕು. ಇನ್ನ ನಾಲ್ಕನೆಯದು ಸಹೃದಯಿ ಲಕ್ಷಣವನ್ನ ಹೊಂದಿರಬೇಕು. ಇನ್ನೊಬ್ಬರು ಅಥವಾ ಯಾರೇ ಆಗಿರಲಿ ತೊಂದರೆಯಲ್ಲಿದ್ದಾಗ ಸಹಾಯ ಮಾಡುವಂತಹ ಗುಣ, ಲಕ್ಷಣ ಆ ವ್ಯಕ್ತಿಯಲ್ಲಿರಬೇಕು. ಆದರೆ ಮಾಡಿದ ಸಹಾಯಕ್ಕೆ ಪ್ರತಿಫಲ ಬಯಸದೇ ಇರುವಂತಹ ಸಹೃದಯಿಯ ಲಕ್ಷಣ ಆ ವ್ಯಕ್ತಿಯಲ್ಲಿ ಇರಲೇಬೇಕು. ಅವರು ಸಮಾಜಮುಖಿಯಾಗಿ ಸಮಾಜದ ಮೇಲೆ ಬೆಳಕು ಚೆಲ್ಲಬೇಕು. ಇದು ಗುರುವಿನ ಒಂದು ಲಕ್ಷಣ, ಸಹೃದಯಿಯಾಗಿರುವಂತಹದ್ದು. ಅದಕ್ಕೆ ಯಾರಲ್ಲಿ ಈ ಸಹೃದಯತ್ವ ಇದೆಯೋ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯವನ್ನ ಮಾಡ್ತಾರೋ ಅಂತಹ ವ್ಯಕ್ತಿಯನ್ನ ನೀವು ಗುರುವಾಗಿ ಸ್ವೀಕರಿಸಬಹುದು. ಇದು ನಾಲ್ಕನೆಯ ಲಕ್ಷಣ. ಇನ್ನ ಐದನೆಯ ಲಕ್ಷಣ ಬಂಧುಗಳೇ, ತತ್ವದರ್ಶಿಯಾಗಿರಬೇಕು. ಗುರು ಎಲ್ಲ ತತ್ವಗಳನ್ನ ತಿಳಿದಿರುವಂತವನಾಗಿರಬೇಕು. ಚಿತ್ರದ ಹುಲಿ, ಶಿಲೆಯ ಸಿಂಹ, ಪರಿಮಳವಿಲ್ಲದ ಪುಷ್ಪ, ರಸವಿಲ್ಲದ ಹಣ್ಣು, ವಿದ್ಯೆಯಿಲ್ಲದ ಗುರು, ಇವೆಲ್ಲದಕ್ಕೂ ವ್ಯರ್ಥವಾಗಿರುವಂತಹದ್ದು. ಶಿಷ್ಯರ ಭಕ್ತರ ಸಂದೇಶಗಳನ್ನ ದೂರ ಮಾಡಿ ತತ್ವವನ್ನ ಬೋಧಿಸುವಂತಹ, ಉಪದೇಶಿಸುವಂತಹ ವ್ಯಕ್ತಿ ಗುರುವಿಗೆ ಅರ್ಹನಾಗಿರ್ತಾನೆ ಬಂಧುಗಳೇ. ಅದಕ್ಕಾಗಿಯೇ ಗುರುಗಳನ್ನ ಆಯ್ಕೆ ಮಾಡಿಕೊಳ್ಳುವ ಪೂರ್ವದಲ್ಲಿ ಈ 5 ಲಕ್ಷಣಗಳನ್ನ ಪರೀಕ್ಷೆ ಮಾಡಲೇಬೇಕು. ಈ ಪ್ರಶಾಂತತೆ, ಕ್ರೋಧರಾಹಿತ್ಯ, ಸದಾಚಾರಿ, ಸಹೃದಯಿ, ತತ್ವದರ್ಶಿಯಾಗಿದ್ದರೆ ಒಬ್ಬ ಗುರುವನ್ನ ಆಯ್ಕೆ ಮಾಡಿಕೊಳ್ಳಿ ಬಂಧುಗಳೇ. ಆ ಗುರುವಿನಿಂದ ನಿಮ್ಮ ಜ್ಞಾನವನ್ನ ಹೆಚ್ಚಿಸಿ ಆ ಗುರುವಿನ ಸೇವಕರಾಗಿ. ಅಂತಹ ಗುರುವಿಗೆ ಸೇವಕರಾದರೆ ಆ ಭಗವಂತನ ಸೇವನ ಮಾಡಿದಂತೆ. ಭಗವಂತನು ಕೂಡ ಪೂರ್ತಿಯಾಗಿ ನಮ್ಮ ಮೇಲೆ ಕೃಪೆ ತೋರಿ ಪ್ರೀತನಾಗುವನು, ನಮಗೆ ಮೋಕ್ಷವನ್ನ ಕರುಣಿಸುವನು. ಗುರು ಕೇವಲ ನಮಗೆ ಮಾರ್ಗದರ್ಶನ ಮಾಡುವನು, ಸದ್ಗುರುವಿನ ಪರಿಚಯವನ್ನ ಮಾಡಿಕೊಡುವನು. ಸದ್ಗುರು ನಮಗೆ ಮೋಕ್ಷವನ್ನ ಕರುಣಿಸುವನು. ಗುರು ಇಲ್ಲದೆ ಸದ್ಗುರುವಿನ ದರ್ಶನವು ಕೂಡ ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಗುರುವನ್ನ ನಾವು ಪಡೆದುಕೊಳ್ಳಲೇಬೇಕು. ಗುರು ಬಹಳ ಮುಖ್ಯ ಬಂಧುಗಳೇ. ಈ ಗುರುಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ತಲುಪುವಂತೆ ತಪ್ಪದೇ ಶೇರ್ ಮಾಡಿ. ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.